ಆಲ್ರೆಡಿ ತಗೊಂಡಿದ್ರು ಫಾರ್ಮ್ ಪ್ಲಾಟ್ ಓನ್ ಪರ್ಪಸ್ ಗೆ ತಗೊಂಡು ಕಾಟೇಜ್ ಮಾಡ್ಕೊಟ್ಟಿರೋದು ನಾವು ಮಾಡ್ಕೊಟ್ಟಿರೋದು. ಸರ್ ಇವತ್ತು ನಾನು ಬೈ ಮಾಡಿ 3 ಮಂತ್ಸ್ ಆಯ್ತಿಲ್ಲ. ನಮ್ದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಸರ್. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಮಾಡಿದ್ದು. ಲೇಔಟ್ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಏನು ಆಗಲ್ಲ. ನೆಲಮಂಗಲದಿಂದ ಒಂದು 15 ಮಿನಿಟ್ಸ್ ಡ್ರೈವ್, ರೈವೆಗೊಳ್ಳಳ್ಳಿಯಿಂದ 10 ಮಿನಿಟ್ಸ್ ಡ್ರೈವ್. ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್. ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಟಾರ್ ರೋಡ್ ಆಗಿರ್ಬೋದು, ವಾಟರ್ ಕನೆಕ್ಷನ್ಸ್ ಆಗಿರ್ಬೋದು, ಬೋರ್ವೆಲ್ ಕೂಡ ಇದೆ. ಫ್ಯೂಚರ್ ಅಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ ಆಗಿನೂ ಯೂಸ್ ಮಾಡ್ಕೋಬಹುದು, ವಿಲ್ಲಾ ಪ್ಲಾಟ್ಸ್ ಆಗಿನೂ ಯೂಸ್ ಮಾಡ್ಕೋಬಹುದು ಸರ್. ದೆನ್ ಆಲ್ಸೋ ನಿಮಗೆ ಕ್ರಿಸ್ತು ಜಯಂತಿ ಸ್ಕೂಲ್ ಇಂದ ಅರೌಂಡ್ 1.5 ಕಿಲೋಮೀಟರ್ಸ್ ಇದೆ. ದಟ್ಸ್ ಅ ಫೇಮಸ್ ಸ್ಕೂಲ್ ಹಿಯರ್. ಮುಂದ್ಗಡೆನೆ ಮೇನ್ ರೋಡ್ ಇದೆ. ಯಾಕಂದ್ರೆ ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ಭಯ ಪಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ತುಂಬಾ ಚೆನ್ನಾಗಿದೆ. ಹಾಯ್, ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರ, ಸೊ ಟೈಟಲ್ ತಮ್ಮದೇ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ಬಂದಿರುವಂಥದ್ದು ಫಾರ್ಮ್ ಲ್ಯಾಂಡ್ನ ತೋರ್ಸಕ್ಕೆ ಬಂದಿದ್ದೀನಿ. SR ಡೆವಲಪರ್ಸ್ ಅವರು ಮಾಡಿರುವಂಥ ಈ ಒಂದು ಫಾರ್ಮ್ ಲ್ಯಾಂಡು. ಸೊ ಇದು ಜಸ್ಟ್ ನೆಲಮಂಗಲದಿಂದ 15 ಮಿನಿಟ್ಸ್ ಡ್ರೈವಲ್ಲಿ ನಾವು ಬಂದುಬಿಡ್ತೀವಿ. ಇನ್ವೆಸ್ಟ್ಮೆಂಟ್ ಆಗಿರಲಿ, ಫಾರ್ಮ್ ಲ್ಯಾಂಡ್ಗಳಿಗೆಲ್ಲ ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಫಾರ್ಮ್ ಲ್ಯಾಂಡಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನೆಲ್ಲ ಲಾಭಗಳು ಸಿಗುತ್ತೆ, ಒಂದು ಒಳ್ಳೆ ಫಾರ್ಮ್ ಲ್ಯಾಂಡು. ಸೊ ಏನು ಸ್ಕ್ವೇರ್ ಫೀಟ್ ಅನ್ನೋ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಬರುತ್ತೆ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಈ ಒಂದು ಫಾರ್ಮ್ ಲ್ಯಾಂಡಲ್ಲಿ ಏನೇನೆಲ್ಲ ಅಮ್ಯುನಿಟೀಸ್ನ ಕೊಟ್ಟಿದ್ದಾರೆ, ಟೋಟಲ್ ಎಷ್ಟು ಎಕರ್ ಬಂದಿದೆ, ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ ವಿಡಿಯೋದಲ್ಲಿ. ಮತ್ತು ಹಾಗೆ ಪ್ರೈಸ್ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋದಕ್ಕೆ SR ಡೆವಲಪರ್ಸ್ ಕಡೆಯಿಂದ ಭೂಮಿಕಾ ಅವರು ಇದ್ದಾರೆ. ಅವ್ರನ್ನ ಕರೆಯೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಫೈನ್ ಸರ್, ನೀವು? ಸೂಪರ್ ಆಗಿದ್ದೀನಿ. ಮೇಡಮ್ ಫಸ್ಟ್ ಹೇಳ್ಬಿಡಿ, ಟೋಟಲ್ ಎಷ್ಟು ಎಕರ್ ಇದೆ ಇದು? ಸರ್ ಇದು ನಿಮಗೆ 3.5 ಎಕರ್ಸ್ ಅಲ್ಲಿ ಬರುತ್ತೆ ಫಾರ್ಮ್ ಲ್ಯಾಂಡ್. ಓಕೆ. 3.5 ಎಕರ್ಸ್ ವಿತ್ 22 ಯೂನಿಟ್ಸ್ ಬರುತ್ತೆ. ಯಾವ ಫೇಸಿಂಗ್ ಬರುತ್ತೆ ನಮಗೆ? ಸರ್ ಇದು ನಿಮಗೆ ಈಸ್ಟ್ ಅಂಡ್ ವೆಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ ಸರ್. ಸೊ ಎಂಟ್ರೆನ್ಸ್ ಒಂದೇ ರೋಡ್ ಕೊಟ್ಟಿದ್ದಾರೆ ಇದಕ್ಕೆ? ಹೌದು, ಎಂಟ್ರೆನ್ಸ್ ಒಂದೇ ರೋಡ್ ವಿತ್ 30 ಫೀಟ್ ರೋಡ್ ಅಂಡ್ ವಿತ್ ಗೇಟೆಡ್ ವೇ ಫೆಸಿಲಿಟೀಸ್. ಓಕೆ, ನಾನು ಇನ್ನೊಂದು ನೋಡ್ತಾ ಇದ್ದೀನಿ, ಕಂಪ್ಲೀಟ್ ನಿಮಗೆ ಕಾಂಪೌಂಡ್ ಏರಿಯಾ ಕೂಡ ಹಾಕಿದ್ರೆ ಒಂದು ಸೇಫ್ಟಿ ಯೂನಿಟ್ ಮತ್ತೆ ಆರ್ಚ್ ಕೂಡ ಇದೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಒಂದು ಆರ್ಚ್ ಇದೆ ಅಂಡ್ CCTV ಇದೆ. ವಾಚ್ಮೆನ್ ಅನ್ನೋರು ಯಾರು ಇರ್ತಾರೆ ಮೇಡಮ್? ಗೇಟೆಡ್ ವೇ ಸೆಕ್ಯೂರಿಟಿ. ಓಕೆ ಮೇಡಮ್, ಫಸ್ಟ್ ನಮ್ಗೆ ಹೇಳ್ಬಿಡಿ, ಒಂದು ಫಾರ್ಮ್ ಲ್ಯಾಂಡ್ ತೊಗೊಳೋದಕ್ಕೂ ಒಂದು ಸೈಟ್ ತೊಗೊಳೋಕ್ಕೂ ಏನು ಡಿಫ್ರೆನ್ಸೇಷನ್ ಇಲ್ಲ? ಫಾರ್ಮ್ ಲ್ಯಾಂಡ್ ತೊಗೊಂಡ್ರೆ ಏನೆಲ್ಲ ಮುಂದೆ ಬೆನಿಫಿಟ್ ಸಿಗುತ್ತೆ ನಮಗೆ? ಸರ್ ನೀವು ಸೈಟು ನೀವು ಬ್ಯಾಂಗ್ಳೂರಲ್ಲಿ ತೊಗೊಳ್ತೀವಿ ಅಂದ್ರೆ ನಿಮಗೆ 60 lakhs ಸಿಗಲ್ಲ ಸರ್. ಈ ಥರ ಫಾರ್ಮ್ ಲ್ಯಾಂಡ್ ತೊಗೊಳಕ್ಕೂ ಅಲ್ಲಿ ನಿಮ್ಗೆ ಇವಾಗ ಈ ಜನರೇಷನ್ ಅಂತೂ ಸಿಗೋದೇ ಇಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಫಾರ್ಮ್ ಲ್ಯಾಂಡ್ ಏನು ಬೆನಿಫಿಟ್ಸ್ ಅಂದರೆ ನಿಮ್ಗೆ 6,000 ಸ್ಕ್ವೇರ್ ಫೀಟಲ್ಲಿ ಅರೌಂಡ್ ನಿಮಗೆ 4 to 5 ಪ್ಲಾಟ್ಸ್ ಆಗಿಬಿಡುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಆಗಿರ್ಬೋದು. ಆ್ಯಂಡ್ 60 lakhs ಎಲ್ಲೂ ಇಲ್ಲಿ ಬೆಂಗಳೂರಲ್ಲಿ ಅಂತೂ ಸಿಗೋದೇ ಇಲ್ಲ. ಆ್ಯಂಡ್ ಆಲ್ಸೋ ನೀವು ಫ್ಯೂಚರಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ ಆಗಿನೂ ಯೂಸ್ ಮಾಡ್ಕೋಬೋದು, ವಿಲ್ಲಾ ಪ್ಲಾಟ್ಸ್ ಆಗಿನೂ ಯೂಸ್ ಮಾಡ್ಕೋಬೋದು ಸರ್. ದಟ್ ಇಸ್ ದ ಒನ್ ಬೆನಿಫಿಟ್. ಯಾವ ಒಂದು ವಿಲೇಜಲ್ಲಿ ಇದೀವಿ? ಸರ್ ನೆಲಮಂಗಲ ಚಿಕ್ಕವಡಗೇರಿಯಲ್ಲಿ ಇದೀವಿ ಸರ್ ನಾವು ಇವಾಗ. ಓಕೆ, ಇನ್ನ ನೆಲಮಂಗಲ ಜಸ್ಟ್ 15 ಮಿನಿಟ್ಸ್ ಡ್ರೈವ್. ಹೌದು, ನೆಲಮಂಗಲದಿಂದ ಒಂದು 15 ಮಿನಿಟ್ಸ್ ಡ್ರೈವ್, ರೈವೆಗೊಳ್ಳಳ್ಳಿಯಿಂದ 10 ಮಿನಿಟ್ಸ್ ಡ್ರೈವ್. ಸೊ ಈಸಿ ಕನೆಕ್ಟಿವಿಟಿ ಇದೆ. ನೀವು ಈ ಕಡೆಯಿಂದ ಹೋದರೆ ನೆಲಮಂಗಲ ಕನೆಕ್ಟ್ ಆಗ್ಬಿಡ್ಬೋದು. ಇನ್ನು ಈ ಕಡೆ ಹೋದರೆ ನೀವು ದೊಡ್ಡಬಳ್ಳಾಪುರಕ್ಕೆ ರೀಚ್ ಆಗ್ಬಿಡ್ಬೋದು. ಸೊ ಕನೆಕ್ಟಿವಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ನಿಮ್ದ್ರಲ್ಲಿ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಸರ್? ಇಲ್ಲೂ ಅಷ್ಟೇ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಟಾರ್ ರೋಡ್ ಆಗಿರ್ಬೋದು, ಅಂಡ್ CCTV ಫೆಸಿಲಿಟೀಸ್ ಆಗಿರ್ಬೋದು, ವಾಟರ್ ಕನೆಕ್ಷನ್ಸ್ ಆಗಿರ್ಬೋದು, ಬೋರ್ವೆಲ್ ಕೂಡ ಇದೆ. ಅಂಡ್ ಆಲ್ಸೋ ನಾನು ನಿಮಗೆ ಕಾಟೇಜ್ ಕೊಡ್ತಾ ಇದೀನಿ, 1 BHK ಕಾಟೇಜ್. ಇಫ್ ಯು ಆರ್ ಗೋಯಿಂಗ್ ವಿತ್ ಅ ಕಾಟೇಜ್ ಅಂದ್ರೆ ಫಾರ್ಮ್ ಲ್ಯಾಂಡ್ ನಿಮ್ ಕಾಟೇಜ್ ಬೇಕಂದ್ರೆ 1 BHK ಕಾಟೇಜ್ ಅದನ್ನ ನಿಮ್ಗೆ ಟೈಅಪ್ ಕೂಡ ಮಾಡ್ಕೊಡ್ತೀವಿ. Airbnb ಆಗಿರ್ಬೋದು ತಗೊಳ್ಳೋರಿಗೆ ಅಂಡ್ ಸ್ಟೇಯಿಂಗ್ ಪರ್ಪಸ್ ಸರ್. ಇವಾಗ ಸ್ಯಾಟರ್ಡೆ ಸಂಡೇ ಬಂದು ಸ್ಟೇ ಆಗ್ತಾರೆ, ಸಮ್ ಪೀಪಲ್ ಎಂಜಾಯ್ಮೆಂಟ್ ಮಾಡ್ತಾರೆ. ಸೊ ದಟ್ ಇಲ್ಲಿ ಬಂದು ಸ್ಟೇ ಆಗ್ಬೋದು. ಅಂಡ್ ರೆಂಟಲ್ ಇನ್ಕಮ್ಸ್ ಕೂಡ ಇರುತ್ತೆ ನಿಮ್ಗೆ ಇದರಲ್ಲಿ. ನೋಡಿ, ಇವೆಲ್ಲ ಬೆನಿಫಿಟ್ಗಳು ಸಿಗುತ್ತೆ. ತುಂಬಾ ಜನ ನೋಡೋದಾದ್ರೆ ಸಿಟಿಗಳಲ್ಲಿ ಬರೀ ಸೈಟ್ ಅಂತ ನೋಡ್ತೀವಿ. ಫಾರ್ಮ್ ಲ್ಯಾಂಡ್ಗೆ ಯಾರು ಬರಲ್ಲ. ಇವಾಗ ನಾನು ನೋಡ್ತಿರೋ ಹಾಗೆ ಫಾರ್ಮ್ ಲ್ಯಾಂಡ್ಗೆ ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಬರೀ ಇನ್ವೆಸ್ಟ್ಮೆಂಟೇ ಮಾಡ್ತಾರಾ ಅಥವಾ ತಗೊಂಡು ಏನಾದರೂ ನಾವು ಇಮಿಡಿಯೇಟ್ ಆಗಿ ಏನಾದ್ರು ಬಂದ್ಬಿಟ್ಟು ಏನಾದ್ರು ಒಂದು ರೆಡಿ ಇದು ಮಾಡ್ಕೋಬೋದಾ ಮೇಡಮ್? ಫಾರ್ಮಿಂಗ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಕ್ವೀನ್ ಸಿಟಿ ಕೂಡ ಇನ್ನೊಂದು ಅಪ್ಕಮಿಂಗ್ ಫೆಸಿಲಿಟಿ ಬರ್ತಾ ಇದೆ. ವಿತಿನ್ 5 kilometers ಮುಂದೆ ರೆಸಿಡೆನ್ಷಿಯಲ್ ಆಗುತ್ತೆ ಫಾರ್ಮ್ ಲ್ಯಾಂಡ್. ಸೊ ಮುಂದೆ ಅಂತೂ ಹಾಗೆ ಆಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಪಕ್ಕದಲ್ಲಿ ಕಾಟೇಜ್ ಕೂಡ ಕ್ಲೈಂಟ್ ಇಲ್ಲಿ ತೊಗೊಂಡಿರೋರು ಮಾಡಿಕೊಟ್ಟೆ. ಮೇಡಮ್ ಇದ್ರ ಬಗ್ಗೆ ಹೇಳಿ. ಹಾಂ ಸರ್, ಇಲ್ಲಿ ಆಲ್ರೆಡಿ ಒಂದು ತೊಗೊಂಡಿದ್ರು ಫಾರ್ಮ್ ಪ್ಲಾಟ್. ಅದ್ರಲ್ಲಿ ಅವರೇ ಡೆವಲಪ್ ಮಾಡ್ಕೊಂಡಿರೋದು. ಇದು ಓನ್ ಪರ್ಪಸ್ಗೆ ತೊಗೊಂಡು ಕಾಟೇಜ್ ಮಾಡ್ಕೊಟ್ಟಿರೋದು ನಾವು ಮಾಡ್ಕೊಟ್ಟಿರೋದು. ದಟ್ ದೇ ಹ್ಯಾಸ್ಟ್ ಫಾರ್ ಕಾಟೇಜ್. ಆ್ಯಂಡ್ ವಿತೌಟ್ ಕಾಟೇಜ್ ಬೇಕಂದ್ರೂ ಕೊಡ್ತೀವಿ, ವಿತ್ ಕಾಟೇಜ್ ಬೇಕಂದ್ರೂ ಕೊಡ್ತೀವಿ. ಇದು 1 BHK ಕಾಟೇಜ್ ಬರುತ್ತೆ ಸರ್. 1 BHK ನೀವು ವೀಕೆಂಡ್ ಟೈಮಲ್ಲಿ ಬಂದು ಸ್ಟೇಯಿಂಗ್ ಆಗ್ಬೋದು. ಆ್ಯಂಡ್ Airbnb ನಿಮ್ಗೆ ಏನಾದರೂ ರೆಂಟಲ್ ಇನ್ಕಮ್ ಬೇಕಂದ್ರೆ ಕಂಪ್ನಿಗೆ ಟೈಅಪ್ ಮಾಡಿ ಕೊಡ್ತೀವಿ. ಟೈಅಪ್ ಮಾಡಿ ರೆಂಟಲ್ ಇನ್ಕಮ್ ಮಾಡ್ಕೋಬಹುದು. ಸಕ್ಕತ್ತಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೂ. ನೋಡಿ, ಇದೊಂದು ಬೆನಿಫಿಟ್ ಅಂತ ಹೇಳ್ಬೋದು. ನಮಸ್ಕಾರ ಸರ್. ಇವತ್ತು ನಾನು ಬೈ ಮಾಡಿ 3 ಮಂತ್ಸ್ ಆಯ್ತಿಲ್ಲ. 2 ಮಂತ್ಸಿಂದ ವರ್ಕ್ ಸ್ಟಾರ್ಟ್ ಮಾಡಿದೆ. ಓಕೆ, ಏನು ಪರ್ಪಸ್ ಸರ್ ತೊಗೊಂಡಿದ್ದೀವಿ? ಸರ್ ಇದು ಫಾರ್ಮ್ ಹೌಸ್ ಮಾಡಕ್ಕೆ ಸರ್. ಓನ್ ಯೂಸ್ಗೆ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್, ನೋಡೋದಕ್ಕೆ ಚೆನ್ನಾಗಿ ಬಂದಿದೆ ಸರ್. ಸೂಪರಾಗಿ ಬಂದಿದೆ. ಇನ್ನೂ ಕೆಲವೊಂದು ಕೆಲಸ ಪೆಂಡಿಂಗ್ ಇದೆ ಸರ್, ಎಲ್ಲ ಆಗ್ತಿದೆ. ಇನ್ನು ನಮ್ಮದು ಸ್ವಲ್ಪ ದೊಡ್ಡ ಫ್ಯಾಮಿಲಿ ಸರ್. ಹಂಗಾಗಿ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಮಾಡಿದ್ದು. ತುಂಬ ಚೆನ್ನಾಗಿದೆ ಸರ್. ಲೇಔಟ್ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಯೂಸ್ ಇದೆ, ಚೆನ್ನಾಗಿ ಬೆನಿಫಿಟ್ ಇದೆ. ಇವತ್ತಿನ ನಾಳೆ ಡಬಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಏನು ಆಗಲ್ಲ. ಒಂದು ಡ್ರೀಮ್ ಇತ್ತು ಸರ್ ಮಾಡಬೇಕು ಅಂತೇಳಿ.
ನನ್ನ ಫ್ರೆಂಡ್ಸಲ್ಲಿ ನೋಡಿದ್ದೆ, ಮಾಡಬೇಕು ಅಂತ ಡ್ರೀಮ್ ಇತ್ತು. ಅದಕ್ಕೆ ಇದು 6,000 ಸ್ಕ್ವೇರ್ ಫೀಟ್ ಜಾಗ ಪರ್ಚೇಸ್ ಮಾಡಿರೋದು ಸರ್. ಇದು ಮೇಡಮ್ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಾ ಇದ್ದೀನಿ, ಕನ್ಸ್ಟ್ರಕ್ಷನ್ ಆಗ್ತಿದೆ, ಏನಿದು? ಇದು ನಮ್ಮದೇ ಓನ್ ಕಂಪ್ನಿಯಿಂದ ಮಾಡಿಸಿರೋದು ಒಂದು ಕಾಟೇಜ್ ಸರ್. ಕಾಟೇಜ್ ಇದೆ ಅಂಡ್ ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಇಲ್ಲಿರೋ ಪ್ಲಾಟ್ಸ್ ಓನರ್ ಏನಿದ್ದಾರೆ ಅವ್ರಿಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಟೇಜ್ ಒಂದು ಕಾಟೇಜ್ ನಮ್ಮದೇ ಅಂತ ಹೇಳಿ SR ಡೆವಲಪರ್ಸ್ ಕನ್ಸ್ಟ್ರಕ್ಷನ್ ಇದೆ. ಇನ್ನೊಂದು 6 ತಿಂಗಳಲ್ಲಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೂಪರ್. ನೆಕ್ಸ್ಟ್ ಮೇಡಮ್, ಈಗ SR ಡೆವಲಪರ್ಸ್ ಏನಿದೆ, ಸೊ ಎಷ್ಟು ವರ್ಷದಿಂದ ಇದೆ, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡೋದಾದ್ರೆ? ಸರ್ 5 to 6 years ಇಂದ ಇದೆ. ಅಪ್ಕಮಿಂಗ್ ಕೂಡ ಇದೆ. ಇದು ಫಾರ್ಮ್ ಲ್ಯಾಂಡ್ SR ಅವನಿ ಆಗಿರ್ಬೋದು, ಕನಕಪುರಲ್ಲಿ ಹ್ಯಾಬಿಟೇಟ್ ಫಾರ್ಮ್ಸ್ ಅಂತ ಹೇಳಿ ಬರ್ತಾ ಇದೆ. ಅಂಡ್ ಆಲ್ಸೋ ನಿಮಗೆ ಟುವರ್ಡ್ಸ್ ಕೋಣಿಗಲ್ ರಿವರ್ ಸ್ಟೋನ್ ಅಂತ ಹೇಳಿ ಫಾರ್ಮ್ ಲ್ಯಾಂಡ್ಸ್ ಎಲ್ಲ ಬರ್ತಾ ಇದೆ ಸರ್ ನಮ್ದು SR ಡೆವಲಪರ್ಸ್ ಇಂದ. ಓಕೆ. ನೆಕ್ಸ್ಟ್ ನಾವು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ, ಸೊ ಯಾವ ಕಡೆಯಿಂದ ನಾವು ಬರ್ಬೋದು ಕನೆಕ್ಟಿವಿಟಿ ಅಂತ? ಸರ್ ಟುವರ್ಡ್ಸ್ ರೈಲ್ವೆ ಗೊಳ್ಳಳ್ಳಿಯಿಂದ ನಿಮಗೆ 5 minutes ಡ್ರೈವ್ ಆಗುತ್ತೆ. ನೆಲಮಂಗಲದಿಂದ ಟುವರ್ಡ್ಸ್ 15 minutes ಡ್ರೈವ್ ಆಗುತ್ತೆ. ಅಂಡ್ ಆಲ್ಸೋ ನಿಮಗೆ ಕ್ವೀನ್ ಸಿಟಿ 5 kilometers ಇದೆ. ಅಪ್ಕಮಿಂಗ್ ರೆಸಿಡೆನ್ಷಿಯಲ್ ಇಲ್ಲೆಲ್ಲ ನೀಟಾಗಿ ಡೆವಲಪ್ ಆಗುತ್ತೆ. ಅಂಡ್ ದೊಡ್ಡಬಳ್ಳಾಪುರ ಎಸ್ಟೇಟ್ ಬರುತ್ತೆ. ಅಂಡ್ ಆಲ್ಸೋ ನಿಮಗೆ ಕ್ರಿಸ್ತು ಜಯಂತಿ ಸ್ಕೂಲ್ ಇಂದ ಅರೌಂಡ್ 1.5 kilometers ಇದೆ. ದಟ್ಸ್ ಅ ಫೇಮಸ್ ಸ್ಕೂಲ್ ಹಿಯರ್. ಅಂಡ್ ವಿಲೇಜ್ ಅಲ್ಲೇ ಆಗಿರೋದ್ರಿಂದ ಈ ಫಾರ್ಮ್ ಲ್ಯಾಂಡ್ ವಿಲೇಜ್ ಒಳಗಡೆನೆ ಎಲ್ಲ ಫೆಸಿಲಿಟಿ, ಮನೆಗಳಿದೆ ಅಕ್ಕಪಕ್ಕ, ಎಲ್ಲ ಸೆಕ್ಯೂರಿಟಿ ಇದೆ. ವಿಲೇಜ್ ಒಳಗಡೆನೆ ಲಿಮಿಟ್ ಆಗಿದೆ. ಮತ್ತೆ ಇನ್ನೊಂದು ಮುಂದ್ಗಡೆನೆ ಮೇನ್ ರೋಡ್ ಇದೆ. ಯಾಕಂದ್ರೆ ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ಭಯ ಪಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಇವಾಗ ಮನೆ ಇಲ್ಲಿ ಏನಾದ್ರು ಬಂದು ನಾವು ಇರ್ತೀವಂತ ಬಂದಾಗ ಒಂದು ತರಕಾರಿ ಆಗಿರ್ಬೋದು, ಹಾಲು ಹಣ್ಣು ತರಕಾರಿ ಏನೇ ಒಂದು ಇದ್ರು, ಯಾಕಂದ್ರೆ ವಿಲೇಜ್ ಹತ್ರದಲ್ಲಿ ಇರೋದ್ರಿಂದ ಸೊ ಏನ್ ಬೇಕಾದ್ರೆ ನಿಮಗೆ ಸಿಕ್ಬಿಡುತ್ತೆ. ಸೊ ಅದೊಂದು ಬೆನಿಫಿಟ್. ಇನ್ನು ನಾನು ಆಗಲೇ ಮೇಡಮ್ ಅವ್ರು ಹೇಳಿದೆ, ಜಸ್ಟ್ ನೆಲಮಂಗಲ ಜಸ್ಟ್ 15 minutes ಡ್ರೈವ್. ನೀವು ಈ ಕಡೆ ಹೋದ್ರೆ 3.5 kilometersಗೆಲ್ಲ ನೀವು ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಟಚ್ ಆಗಿಬಿಡ್ಬೋದು. ಅಂಡ್ ಆಲ್ಸೋ ಟುವರ್ಡ್ಸ್ ಏರ್ಪೋರ್ಟ್ ಕೂಡ ಈಸಿಯಾಗಿ ನೀವು ಕನೆಕ್ಟಿವಿಟಿ ಇದೆ. ಬಟ್ ಆಲ್ಮೋಸ್ಟು ಎಲ್ಲೋ ನಿಮ್ಗೆ ಈ ಒಂದು ಫಾರ್ಮ್ ಲ್ಯಾಂಡ್ ತುಂಬಾ ಒಳಗಡೆ ಇದೆ, ದೂರದಲ್ಲಿ ಇದೆ, ಒಳಗಡೆ ಎಲ್ಲೋ ಮಾಡಿದ್ರೆ ಅಂತಿಲ್ಲ, ತುಂಬಾ ಹತ್ತಿರಕ್ಕೆ, ಯಾಕಂದ್ರೆ ರೋಡ್ಗೆ ತುಂಬಾ ಹತ್ತಿರದಲ್ಲಿ ಮಾಡಿರೋದ್ರಿಂದ ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ತುಂಬಾ ಚೆನ್ನಾಗಿದೆ. ಇಲ್ಲ ತಗೊಂಡು ನೀವು ಇಲ್ಲ ಏನೋ ಒಂದು ಮಾಡ್ಕೊಂಡು ಬರ್ತೀವಿ ಅಂತ ಬಂದರೆ ಅದಕ್ಕೂ ಒಂದು ಚೆನ್ನಾಗಿದೆ, ಫೆಸಿಲಿಟಿ ಮಾಡಿಕೊಡ್ತಾರೆ. ಸೊ ಇವ್ರ ಕಡೆಯಿಂದ ಇನ್ನೂ ಸಾಕಷ್ಟು ಫೆಸಿಲಿಟಿ ಇದೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ. ಮೇಡಮ್ ನಿಮ್ಗೆ ಇವಾಗ ಇಲ್ಲೇ ಬಂದು ನಾವು ಇದು ಮಾಡ್ಕೋಬೇಕು, ಇಲ್ಲ ಆಫೀಸ್ಗೆ ಬರ್ಬೋದಾ ಡೈರೆಕ್ಟ್? ನಾವು ಆಫೀಸ್ಗೂ ಬರ್ಬೋದು ಸರ್. ಎಲ್ಲಿ ಬರುತ್ತೆ ಆಫೀಸ್? ಬರುತ್ತೆ ನಮ್ಮ ರಾಜಾಜಿನಗರ SR ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ ಹೇಳಿ, ಯು ಕ್ಯಾನ್ ಗೂಗಲ್ ಇಟ್. ಆಫೀಸ್ಗೂ ಬಂದು ನೀವು ಬಂದು ಮಾತಾಡ್ಬೋದು. ಇಲ್ಲೇ ಮಾತಾಡ್ತೀನಿ ಅಂದ್ರು ಇಲ್ಲಿ ಕೂಡ ಸೇಲ್ಸ್ ಪರ್ಸನ್ಸ್ ಅವೈಲೇಬಲ್ ಇರ್ತಾರೆ, ಮಾರ್ಕೆಟಿಂಗ್ ಪರ್ಸನ್ಸ್ ಇರ್ತಾರೆ, ಇಲ್ಲೂ ಕೂಡ ಮಾತಾಡ್ಬೋದು. ಓಕೆ, ನಾನು ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ, ಮತ್ತೆ ಈ ಫಾರ್ಮ್ ಲ್ಯಾಂಡ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೊ ಇಲ್ಲೂ ಬರ್ಬೋದು, ಇಲ್ಲ ನೀವು ಡೈರೆಕ್ಟ್ ಆಫೀಸ್ಗೆ ಹೋಗ್ತೀರಾ ಅಂತ ಬಂದ್ರೆ ಅಲ್ಲೂ ಹೋಗ್ಬೋದು. ಮೇಡಮ್ ಏನಿದೆ ಸ್ಕ್ವೇರ್ ಫೀಟ್ ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಇಲ್ಲಿ? ಸರ್ ನಿಮಗೆ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ 1050 rupees per square feet ಇದೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ನಿಮ್ಮ ಕಡೆಯಿಂದ ಬಂದ್ರೆ 150 rupees ಡಿಸ್ಕೌಂಟ್. 50 rupees ಏನಿನ್ನ ನೀವು ಮಾಡ್ಕೊಡ್ಬೇಕು. ಯಾಕಂದ್ರೆ ಅಲ್ಲಿಂದ ಬರ್ತಿದ್ರ ಅಂತ ಬಂದಾಗ ಸುಮ್ಮನೆ ಅಂತೂ ಬರಲ್ಲ, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ನಾವು ಏನೋ ಮಾಡ್ಕೊಂಡು ಬರಬೇಕು ಅಂತಾನೆ ಬರ್ತೀರಾ. ಖಂಡಿತ ನೀವು ಬನ್ನಿ ವೀಕ್ಷಕರೇ. ಸೊ ಕರುನಾಡ ಏಜ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದೀವಿ. ಸೊ ಮೇಡಮ್ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಅದೇನಿಲ್ಲ ನಮ್ಮ ಕಡೆಯಿಂದ ಒಂದು ಡಿಸ್ಕಷನ್ ಮಾಡಿ, ಸೊ ಸಿಟ್ಟಿಂಗ್ ಮಾಡಿ, ಅದೇನಿಲ್ಲ ಒಂದು ಫೈನಲಿಸ್ಟ್ ಮಾಡ್ಕೊಳ್ಳಿ. ಸೊ ಒಂದು ಸೆಟ್ ಇವಾಗ ಒಂದು ಬುಕ್ಲೆಟ್ ತೊಗೊಂಡು ಹೋಗ್ಬೇಕು ಅಂತ ಬಂದಾಗ ಏನು ಟೋಕನ್ ಏನಿರುತ್ತೆ, ಅಡ್ವಾನ್ಸ್ ಏನಾದ್ರು ಕೊಟ್ಟು ತೊಗೊಂಡು ಹೋಗ್ಬೇಕಾ? ನಿಮಗೆ ಬ್ಲಾಕ್ ಮಾಡ್ಕೊಂಡು ಹೋಗೋದಿದ್ರೆ ನೀವು 1 lakh 2 lakh ಬ್ಲಾಕ್ ಮಾಡಿ ಅಮೌಂಟ್ ಕೊಟ್ಟು ಬ್ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ಕನ್ಫರ್ಮೇಷನ್ ಮಾಡಿ ನೀವು ಆಫೀಸ್ಗೆ ಬಂದು ಲೀಗಲ್ ಡಾಕ್ಯುಮೆಂಟ್ಸ್ ನಾವೇದೇ ಸಬ್ಮಿಟ್ ಮಾಡ್ತೀವಿ. ವಿತಿನ್ 7 days ನೀವು ಲೀಗಲ್ ಲಾಯರ್ ಹತ್ರ ಏನು ಚೆಕ್ ಮಾಡ್ಸ್ಕೊಂಡು ಬರ್ತೀರಾ, ಚೆಕ್ ಮಾಡ್ಸ್ಕೊಂಡು 7 days ಅಲ್ಲಿ ಕೆಟ್ ಬ್ಯಾಕ್ ಆದ್ರೆ ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ ಹೋಗ್ತೀರಾ ಅಂದ್ರು ಅದು ಫೆಸಿಲಿಟೀಸ್ ಕೂಡ ಇದೆ. ಅಂಡ್ ನೀವು ಆಫೀಸ್ಗೆ ಬಂದು ಮಾತಾಡ್ತೀನಿ ಅಂದ್ರೆ ಆಫೀಸ್ಗೆ ಬಂದು ಕೂಡ ಮಾತಾಡ್ಬೋದು. ಇಲ್ಲೇ ಎಲ್ಲ ಮಾತಾಡ್ಕೊಳ್ತೀವಿ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲೇ ಇದು ಮಾಡ್ಕೋಬಹುದು. ಓಕೆ, ಇನ್ನು ಏನಾದರೂ ಡೀಟೇಲ್ಸ್ ಏನಾದರೂ ನಿಮ್ಗೆ ಬೇಕಂದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ ವೀಕ್ಷಕರೇ. ಮತ್ತೆ ಆಲ್ಮೋಸ್ಟ್ ಎಲ್ಲಾನು ಅಮ್ಯುನಿಟೀಸ್ ಕೊಟ್ಬಿಟ್ಟಿದ್ದಾರೆ. ರೋಡಿಂದ ಇರಲಿ, ಒಂದು ನೀವು ಟ್ರೀ ಹಾಕೋದಕ್ಕೆ ಒಂದು ಜಾಗ ಕೊಟ್ಟಿರ್ಬೋದು, ಸ್ಯಾನಿಟರಿ ವರ್ಕ್ ಇದೆ, ಪವರ್ ಸಪ್ಲೈ ಇದೆ, ನೀರಿದೆ, ಬೋರ್ ಇದೆ, ಆಲ್ಮೋಸ್ಟ್ ಎಲ್ಲಾನು ಕೊಟ್ಟಿದ್ದಾರೆ. ಚೆನ್ನಾಗಿದೆ ವೀಕ್ಷಕರೇ. ಒಂದ್ಸಲಿ ಬಂದು ನೋಡಿ. ಒಂದ್ಸಲಿ ನಾನು ಹೇಳೋದೇನಂದ್ರೆ ಫ್ಯಾಮಿಲಿ ಸಮೇತ ಒಂದ್ಸಲಿ ಬಂದು ಅದೇನಿಲ್ಲ ಮಾಡ್ಕೊಡ್ತಾರೆ. ಕ್ಯಾಬ್ ಫೆಸಿಲಿಟಿ ಫೆಸಿಲಿಟೀಸ್ ಕೂಡ ಮಾಡ್ಕೊಡ್ತೀವಿ. ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಫ್ಯಾಮಿಲಿ ಕೂಡ ವಿಸಿಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕ್ಯಾಬ್ ಫೆಸಿಲಿಟೀಸ್ ಪಿಕಪ್ ವಿತ್ ಡ್ರಾಪ್ ಆಫ್ ಟು ದರ್ ಹೋಮ್ ಇಟ್ಸೆಲ್ಫ್. ಅವ್ರು ಎಲ್ಲಿ ಲೊಕೇಶನ್ ಕಳಿಸ್ತಾರೆ ಆ ಲೊಕೇಶನ್ಗೆ ಪಿಕಪ್ ಅಂಡ್ ಡ್ರಾಪ್ ಕೂಡ ಇರುತ್ತೆ, ಕ್ಯಾಬ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಸೊ ಬನ್ನಿ ವೀಕ್ಷಕರೇ, SR ಡೆವಲಪರ್ಸ್ ಅವರು ಇವತ್ತು ಫಾರ್ಮ್ ಲ್ಯಾಂಡ್ ತೋರಿಸಿದ್ದೀನಿ. ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇಲ್ಲ ತೊಗೊಂಡು ಏನೋ ಒಂದು ಮಾಡಬೇಕು ಅಂತ ಬಂದಾಗ ಖಂಡಿತ ಬನ್ನಿ. ಸೊ ಲೊಕೇಶನ್ ಕೊಟ್ಟಿದ್ದೀನಿ. ಮತ್ತೆ ಇದೇ ಥರ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.